ಇನ್ನು ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸೋದೇ ರಾಜ್ಯಪಾಲರ ಉದ್ದೇಶ. ಸಂವಿಧಾನ ಎತ್ತಿ ಹಿಡಿಯಬೇಕಾದವರೇ ಸಂವಿಧಾನದ ಕಗ್ಗೊಲೆ ಮಾಡ್ತಿದ್ದಾರೆ ಅಂತ ಬೆಂಗಳೂರಿನಲ್ಲಿ ರಾಜ್ಯಪಾಲರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಸಂವಿಧಾನ ಎತ್ತಿ ಹಿಡಿಯಬೇಕಾದವರೇ ಸಂವಿಧಾನದ ಕಗ್ಗೊಲೆ ಮಾಡ್ತಿದ್ದಾರೆ. ಬೆಂಗಳೂರಲ್ಲಿ ರಾಜ್ಯಪಾಲರ ವಿರುದ್ಧ ಸಚಿವ ಪ್ರಿಯಾಂಕ್ ವಾಗ್ದಾಳಿ ನಡೆಸಿದರು. ಒಬ್ಬ ರಾಜ್ಯಪಾಲ ಅವರಿರುವಂತ ಅಲ್ಪ ಶಕ್ತಿಗೆ ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಏನಾದರೂ ಮಾಡಬಹುದು, ಸಾಕಷ್ಟು ಅಭಿವೃದ್ಧಿ ಮಾಡಬಹುದು. ಆದರೆ ಅವರು ದುರಾಡಳಿತ ಮಾಡಬೇಕು, ಸಂವಿಧಾನವನ್ನ ತಿರ್ಚಬೇಕು ಅಥವಾ ಏನಾದರೂ ಮಿಸ್ಚಿಫ್ ಮಾಡಬೇಕು ಅಂದ್ರೂ ಅದನ್ನು ಕೂಡ ಮಾಡಬಹುದು ಅಂತ ಬಹಳ ಸ್ಪಷ್ಟವಾಗಿ ಅವಾಗೇ ಹೇಳಿದ್ದಾರೆ. ಮಾನ್ಯ ಸಿದ್ದರಾಮಯ್ಯರ ಜೊತೆ ಇದ್ದೇವೆ, ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಾವು ನಿಂತಿದ್ದೇವೆ. ನಂಬರ್ 1, ಎಕ್ಸ್ಪ್ರೆಸ್ಡ್ ಕಂಪ್ಲೀಟ್ ಸಾಲಿಡಾರಿಟಿ ವಿತ್ ದ ಸಿಎಂ. ಎರಡನೇದು, ಗವರ್ನರಿನ ಈ ನಡೆಯನ್ನ ನಾವು ಖಂಡಿಸಿ, ವಿಶೇಷವಾಗಿ ಅವರು ಏನು ನಮ್ಮ ಸಲಹೆಯನ್ನು ತಿರಸ್ಕಾರ ಮಾಡಿದ್ದಾರೆ ಅಂಡರ್ ಆರ್ಟಿಕಲ್ 163, ಅದನ್ನ ನಾವು ಖಂಡಿಸಿದ್ದೇವೆ. ಯಾಕಂದ್ರೆ ಇವರು ಆರ್ಬಿಟ್ರಲಿ ರಾಂಗ್ ಡಿಸಿಷನ್ ಅನ್ನ ತಗೊಂತಾ ಇದ್ದಾರೆ ಅಂತ. ಈ ಸೆಕ್ಷನ್ 17A ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 1988 ನಲ್ಲಿ ಕೆಲವು ಮಾನದಂಡಗಳು 2021ನಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಹಾಕಿದೆ. ಆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಎಲ್ಲಾನು ಗಾಳಿಗೆ ತೂರಿ ಇವತ್ತು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಖಂಡಿಸಿದ್ದೀವಿ. ಮತ್ತೆ ಪ್ರಮುಖವಾಗಿ ಕೇಂದ್ರ ಸರ್ಕಾರ ರಾಜ್ಯಪಾಲರ ಕಚೇರಿಯನ್ನು ಮತ್ತೆ ರಾಜ್ಯಪಾಲರನ್ನು ಒಂದು ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಳ್ಳೋದಕ್ಕೆ ಕೂಡ ಹಿ ಈಸ್ ಬೀನ್ ಯೂಸ್ಡ್ ಆಸ್ ಅ ಪೊಲಿಟಿಕಲ್ ಟೂಲ್, ಪೊಲಿಟಿಕಲ್ ವೆಪನ್ ಟು ಡಿಸ್ಟೆಬಿಲೈಸ್ ಅ ಕಾನ್ಸ್ಟಿಟ್ಯೂಷನಲಿ ಎಲೆಕ್ಟೆಡ್ with full mandate of the people of Karnataka, a government to destabilize